ಸ್ನೇಹಿತರೆ, ಪ್ರತಿ ತಿಂಗಳು ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಏನಿತ್ತು ನಿಮ್ಮ ಖಾತೆಗಳಿಗೆ ಬಂದು ತಲುಪ್ತಾ ಇತ್ತು. ಆದರೆ ಇನ್ನು ಮುಂದೆ ನಿಮ್ಮ ಒಂದು ಖಾತೆಗಳಿಗೆ ಪ್ರತಿ ತಿಂಗಳು 5,000 ರೂಪಾಯಿ ಹಣ, ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೆಲ್ಲ ಯಾರ್ಯಾರಿದ್ದೀರಾ ಅವರೆಲ್ಲರೂ ಕೂಡ ಪ್ರತಿ ತಿಂಗಳು 5,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಹೇಗೆ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು, ನೀವು ಏನು ಮಾಡಿದ್ರೆ ಈ ಒಂದು 5,000 ರೂಪಾಯಿ ಹಣ ಬರುತ್ತೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಓಕೆ, ಇಲ್ಲಿ ಪುರುಷರಿಗೆ 3,000 ರೂಪಾಯಿ ಹಣ ಬರ್ತಾ ಇದೆ, ಹಾಗೆ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು 3,000 ರೂಪಾಯಿ ಅಲ್ಲ 5,000 ರೂಪಾಯಿ ಹಣ ಅವರ ಖಾತೆಗೆ ಬರ್ತಾ ಇದೆ. ಇಬ್ಬರು ಸೇರಿ ಈ ಒಂದು ಅರ್ಜಿಯನ್ನು ಹಾಕ್ಬೋದು. ಹಾಗೆ ಇಲ್ಲಿ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಗಂಡ ಮತ್ತು ಹೆಂಡತಿಯರು ಇಬ್ಬರು ಇದ್ದರೆ ಅವ್ರಿಗೆ ಪ್ರತಿ ತಿಂಗಳು 5,000 ರೂಪಾಯಿ ಪ್ಲಸ್ 3,000 ರೂಪಾಯಿ ಹಣ, ಇಬ್ಬರು ಸೇರಿಸಿ ಒಂದು ಕುಟುಂಬಕ್ಕೆ 8,000 ರೂಪಾಯಿ ಹಣ ಬರ್ತಾ ಇದೆ. ಇಲ್ಲಿ ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರೋದ್ರ ಜೊತೆಗೆ ಇಲ್ಲಿ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಗಂಡ ಹಾಗೆ ಹೆಂಡತಿಯರು ಇಬ್ಬರಿಗೂ ಸೇರಿ ಟೋಟಲ್ ಆಗಿ 8,000 ರೂಪಾಯಿ ಹಣ ಬರ್ತಾ ಇದೆ. ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಫ್ಯಾಮಿಲಿಲಿ ಗಂಡು ಮಕ್ಕಳಾದರೂ ಇರಲಿ ಹೆಣ್ಣು ಮಕ್ಕಳಾದರೂ ಇರಲಿ ಪ್ರತಿಯೊಬ್ಬರಿಗೂ ಕೂಡ ಹಣ ಬರುತ್ತೆ. ಇದನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಸಬ್ಸ್ಕ್ರೈಬ್ ಆಗ್ತಿಲ್ಲ, ಈಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ಲು 20,000 ಸಬ್ಸ್ಕ್ರೈಬರ್ಸ್ ನಿಯರ್ ಇದೆ. 20,000 ಸಬ್ಸ್ಕ್ರೈಬರ್ಸ್ ಆಗಿಂದ ಗಿವ್ ಅವೇ ಕೂಡ ಮಾಡ್ತೇನೆ. ಎಲ್ಲರೂ ಕೂಡ ಓಕೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನೀವೇನ ಮಾಡ್ತೀರಾ ಎಲ್ಲ ಗೊತ್ತಿಲ್ಲ, ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ ಮಾಡಲೇಬೇಕು. ನೀವು ಎಷ್ಟು ಲೈಕ್ ಮಾಡ್ತೀರಾ ಅಷ್ಟು ಈ ಒಂದು ವಿಡಿಯೋ ಎಲ್ಲರೂ ಕೂಡ ರೀಚ್ ಆಗುತ್ತೆ. ರೀಚ್ ಅಂದರೆ ಏನು, ಎಲ್ಲರೂ ಕೂಡ ನೋಡೋ ಹಾಗೆ ಸಜೆಸ್ಟ್ ಆಗುತ್ತೆ. ಓಕೆ, ಹಾಗೆ ತಪ್ಪದೆ ಲೈಕ್ನ ಮಾಡಿ. ಓಕೆ ವೀಕ್ಷಕರೇ, ಈಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಏನು ನಿಮಗೆ ಪ್ರತಿ ತಿಂಗಳು ಬರ್ತಾ ಇತ್ತು, ಇಲ್ಲಿ 1ನೇ ಕಂತಿನ ಹಣದಿಂದ ಟೋಟಲ್ ಆಗಿ ಇಲ್ಲಿ 14ನೇ ಕಂತಿನ ಹಣದವರೆಗೆ ನಿಮಗೆ ಟೋಟಲ್ ಆಗಿ ಒಂದು 26,000 ಹತ್ತತ್ರ ಹಣ ಬಂದಿದೆ ಅಂತ ಅನ್ಕೊತೀನಿ. ಇಲ್ಲಿ 15ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ನೋಡಿ ಅವ್ರಿಗೆ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ 3,000 ರೂಪಾಯಿ ಹಣ, ಹಾಗೆ ರಾಜ್ಯ ಸರ್ಕಾರದ ಕಡೆಯಿಂದ 2,000 ರೂಪಾಯಿ ಹಣ, ಟೋಟಲ್ ಆಗಿ ಇಲ್ಲಿ ಎಷ್ಟಾಯಿತು 5,000 ರೂಪಾಯಿ ಹಣ ಮಹಿಳೆಯರಿಗೆ ಬರ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮ ಒಂದು ಫ್ಯಾಮಿಲಿಲಿ ನೀವು ಗಂಡ ಹೆಂಡತಿಯರು ಕುಟುಂಬದಲ್ಲಿ ಇಬ್ಬರು ಕೂಡ ಇದ್ದರೆ ನಿಮ್ಮ ಗಂಡನಿಗೆ 3,000 ರೂಪಾಯಿ ಹಣ, ನಿಮಗೆ 5,000 ರೂಪಾಯಿ ಹಣ, ಟೋಟಲ್ ಆಗಿ 8,000 ರೂಪಾಯಿ ಹಣ ನಿಮಗೆ ಪ್ರತಿ ತಿಂಗಳು ನಿಮಗೆ ಉಚಿತವಾಗಿ ಬರುತ್ತೆ. ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಕೆ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಯಾರು ಇನ್ನೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿಲ್ಲ ನೋಡಿ, ಈಗಲೇ ಎಲ್ಲರೂ ಕೂಡ ಲೈಕ್ನ ಮಾಡ್ಕೊಳ್ಳಿ ವೀಕ್ಷಕರೇ. ಯಾರು ಎಷ್ಟು ಲೈಕ್ನ ಜಾಸ್ತಿ ಮಾಡ್ತೀರಾ ನೋಡಿ ಅಷ್ಟು ಈ ಒಂದು ವಿಡಿಯೋ ಎಲ್ಲರೂ ಕೂಡ ಸಜೆಸ್ಟ್ ಆಗುತ್ತೆ. ಬೇಗ ಬೇಗ ಎಲ್ಲರೂ ಕೂಡ ಲೈಕ್ನ ಮಾಡ್ಕೊಳ್ಳಿ. ಈ ಒಂದು ಹಣ ಯಾವ ರೀತಿ ಬರುತ್ತೆ ಹಾಗಾದರೆ, ನಿಮಗೆ ಮೊದಲನೇ ಕಂತಿನ ಹಣದಿಂದ 14ನೇ ಕಂತಿನ ಹಣದವರೆಗೆ ನಿಮಗೆ ಹಣ ಬಂದಿದ್ರೆ ಈ ಕೂಡಲೇ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಒಂದು ಯಾವ ಒಂದು ಜಿಲ್ಲೆಯಿಂದ ನೀವು ಈ ಒಂದು ಹಣವನ್ನು ಪಡ್ಕೊಳ್ತಾ ಇದ್ದೀರಾ, 14ನೇ ಕಂತಿನ ಹಣ ಬಂದಿದೆ ಇಲ್ವಾ ಅಂತ ಕೂಡ ಕಮೆಂಟ್ ಮಾಡಿ. ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿ. ಇಲ್ಲಿ ವೀಕ್ಷಕರೇ, ಕೇಂದ್ರ ಸರ್ಕಾರದ ಕಡೆಯಿಂದ 3,000 ರೂಪಾಯಿ ಹಣ, ಹಾಗೆ ರಾಜ್ಯ ಸರ್ಕಾರದ ಕಡೆಯಿಂದ 2,000 ರೂಪಾಯಿ ಹಣ ಬರ್ತಾ ಇದೆ. ಇಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಗಂಡು ಮಕ್ಕಳಿದ್ರೆ ಎಲಿಜಿಬಿಲಿಟಿ ಏನಿರಬೇಕು ಅಂತಂದರೆ ಅವರ ಒಂದು ಏಜ್ ಏನಿದೆ 18 ವರ್ಷ ದಾಟಿದರೆ ಅವರು ಈ ಒಂದು ಅರ್ಹತೆಯನ್ನು ಪಡ್ಕೊಳ್ತಾರೆ. 18 ವರ್ಷ ದಾಟಿದರೆ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ 3,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ. ಯಾವ ರೀತಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಹೇಗೆ ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾನೆ. ಇಲ್ಲಿ ಮುಂದೆ ಅಂದರೆ ಇವತ್ತು ಅಥವಾ ನಾಳೆ ನಿಮಗೆ ಆ ಒಂದು ವಿಡಿಯೋ ಬರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ನ ಮಾಡಿ. ಹಾಗೆ ಈ ಒಂದು ನೆಕ್ಸ್ಟ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲವನ್ನು ತಿಳಿಸ್ಕೊಡ್ತಾನೆ, ಯಾಕಂದರೆ ಈ ಒಂದು ವಿಡಿಯೋ ಲೆಂದಿ ಆಗುತ್ತೆ. ಹಾಗಾಗಿ ಮುಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ ಹೇಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂತ. ಹಾಗಾದರೆ ಈ ಒಂದು ಹಣ ನಿಮಗೆ ಹೇಗೆ ಬರುತ್ತೆ, ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇರಬೇಕಾಗುತ್ತೆ. ಈ ಶ್ರಮ ಕಾರ್ಡ್ ಇತ್ತು ಅಂತ ಅಂದರೆ ಪ್ರತಿ ತಿಂಗಳು ನಿಮಗೆ ಟೋಟಲ್ ಆಗಿ 8,000 ರೂಪಾಯಿ ಹಣ ಬರುತ್ತೆ ವೀಕ್ಷಕರೇ. ನಿಮ್ಮ ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿಯರಿಗೆ ಇಬ್ಬರಿಗೂ ಸೇರಿ 8,000 ರೂಪಾಯಿ ಉಚಿತವಾಗಿ ಹಣ ಬರ್ತಾ ಇದೆ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಆಯಿತು ಅಂತ ಅಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ಇಲ್ಲಿ ನಿಮಗೆ ಟೋಟಲ್ ಆಗಿ ನೀವು 8,000 ರೂಪಾಯಿ ಹಣವನ್ನು ಪಡ್ಕೋಬೋದು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಯಾರು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋಗಾಗಿ ಈ ಕೂಡಲೇ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿ. ಎಷ್ಟು ಅಂತ ಅಂದರೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಮಾಡಿದ್ರೆ 500ಕ್ಕಿಂತ ಜಾಸ್ತಿನೇ ಮಾಡ್ತೀರಾ. ಬೇಗ ಬೇಗ ಲೈಕ್ನ ಮಾಡಿ. ಓಕೆ ವೀಕ್ಷಕರೇ, ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ಲರೂ ಕೂಡ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.